ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ಗುರುವಾರ ಪಟ್ಟಣದ ತಾಲೂಕು ಕಚೇರಿ ಬಳಿ ಮುಷ್ಕರ ನಡೆಸಿದರು. ಮೊಬೈಲ್ ಆಪ್ ಮೂಲಕ ಒತ್ತಡದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳ ಗೋಳು ಕೇಳುವವರೇ ಇಲ್ಲವಾಗಿದ್ದಾರೆ. ವೇತನ ಏರಿಕೆ ಮಾಡದೆ ಗ್ರಾಮ ಸಹಾಯಕರ ಬೇಡಿಕೆಗಳನ್ನು ಈಡೇರಿಸದೆ ನಿರ್ಲಕ್ಷಿಸಲಾಗಿದೆ. ಕೆಲಸಕ್ಕೆ ಅಗತ್ಯವಾದ ಸೌಕರ್ಯಗಳಿಲ್ಲದೆ ಸುಸಜ್ಜಿತವಾದ ಕಚೇರಿ ಕೂಡ ಇಲ್ಲವಾಗಿದೆ. ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ತಹಸೀಲ್ದಾರ್ ಸೌಮ್ಯ ಅವರಿಗೆ ಮನವಿ ಸಲ್ಲಿಸಿದರು. ಗ್ರಾಮ ಆಡಳಿತಾಧಿಕಾರಿ, ತಾಲೂಕು ಸಂಘದ ಅಧ್ಯಕ್ಷ ಪುನೀತ್, ಉಪಾಧ್ಯಕ್ಷ ಹರೀಶ್, ಗೌರವಾಧ್ಯಕ್ಷ ಪುನೀತ್, ಪ್ರಧಾನ ಕಾರ್ಯದರ್ಶಿ ಮೋಹನ್ ನಾಯಕ್ ಹಾಗೂ ತಾಲೂಕಿನ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಸಹಾಯಕರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಈ ದಿನ ನಾವು ರಾಜ್ಯಾದ್ಯಂತ ಗ್ರಾಮಾಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು, ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ರಾಜ್ಯಾದ್ಯಂತ. ನಮ್ಮ ಬೇಡಿಕೆಗಳು ಇತ್ತೀಚೆಗೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ತುಂಬ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಆ ಒತ್ತಡವನ್ನು ನಿವಾರಣೆಯ ಜೊತೆಗೆ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ 2 ವರ್ಷಗಳಿಂದ ನಮಗೆ 17 ರೀತಿಯ ಆ್ಯಪ್ಗಳನ್ನು ಬಿಡುಗಡೆ ಮಾಡಿ ಅದನ್ನು ಟಾರ್ಗೆಟ್ ರೀತಿಯಲ್ಲಿ, ಅಂದರೆ ಡೈಲಿ ಅದನ್ನು ರಿವ್ಯೂ ಮಾಡುವಂಥ ಬೇಸಿಸಲ್ಲಿ ಅದನ್ನು ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ನಮಗೆ ಒತ್ತಡಗಳು ಜಾಸ್ತಿ ಆಗಿರ್ತಕ್ಕಂಥ. ಆ ಒತ್ತಡವನ್ನು ಕಡಿಮೆ ಮಾಡಿ ಇಂತಿಷ್ಟು ಸಮಯ ಅಂತ ನಿಗದಿ ಮಾಡಿ ನಮಗೆ ಕೆಲಸ ಮಾಡಿಸಿ ಅಂತಂದು ಜೊತೆಗೆ ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕಂತ ಹೇಳಿ ಮೊದಲನೇ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. 2ನೇ ಬೇಡಿಕೆ ವೇತನ ಪರಿಷ್ಕರಣೆ ಆಗಬೇಕು. ನಾವು 10 ವರ್ಷದಿಂದ ನಮಗೆ ವೇತನ ಪರಿಷ್ಕರಣೆ ಮಾಡಬೇಕು, ನಾವು ಹೆಚ್ಚು ಕಾರ್ಯಭಾರದ ಒತ್ತಡದಲ್ಲಿ ಇದ್ದೀವಿ ಅಂತ ಸರ್ಕಾರವನ್ನು ಕೇಳ್ತಾ ಇದ್ದೀವಿ. ಆದರೆ ಸರ್ಕಾರ 6ನೇ ವೇತನ ಆಯೋಗದಲ್ಲಿ ನೀವು ತಾಂತ್ರಿಕ ಸಿಬ್ಬಂದಿ ಅಲ್ಲ ಅನ್ನೋವಂಥ ಕಾರಣವನ್ನು ಕೊಟ್ಟು ನಮ್ಮ ಬೇಡಿಕೆಯನ್ನು ತಿರಸ್ಕಾರ ಮಾಡ್ತಾರೆ. ಆದರೆ 2 ವರ್ಷದಿಂದ ಇತ್ತೀಚೆಗೆ 19 ಆ್ಯಪ್ಗಳನ್ನು, ತಂತ್ರಾಂಶಗಳನ್ನ ಅಭಿವೃದ್ಧಿ ಮಾಡಿ ನಮಗೆ ಕೆಲಸವನ್ನು ತಗೊಳ್ತಾ ಇದ್ದಾರೆ. ಹೀಗಾಗಿ ನಾವು ಟೆಕ್ನಿಕಲ್ ಅಲ್ಲ ಅಂತ ಹೇಳಿದ್ದ ಸರ್ಕಾರ ಈಗ ಟೆಕ್ನಿಕಲ್ ಕೆಲಸವನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ. ನಮಗೆ ಟೆಕ್ನಿಕಲ್ ಬೇಸಿಕ್ಕನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. 2ನೇ ನಮ್ಮದು ಬೇಡಿಕೆ. ಮುಖ್ಯವಾಗಿ ನಮಗೆ ಆಫೀಸ್ ಇಲ್ಲ. ಇಡೀ ಎಲ್ಲ 43 ಇಲಾಖೆಗಳಿಗೆ ಅವರಲ್ಲಿ ಜೊತೆಲಿ ಭಾಗಿಯಾಗಿ ಕೆಲಸ ಮಾಡ್ತಕ್ಕಂಥ ನಮಗೆ ಒಂದು ಆಫೀಸ್ ಇಲ್ಲ, ಒಂದು ಚೇರ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ. ಇವತ್ತೆಲ್ಲ ಆನ್ಲೈನ್ ಬಂದಿದೆ. ಎಲ್ಲವೂ ಸಹ ತಂತ್ರಾಂಶದಲ್ಲಿ, ಸಾಫ್ಟ್ವೇರಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕಾಗಿರೋ ಸಹ ಒಂದು ಟೇಬಲ್ಲು, ಕುರ್ಚಿ, ಆಫೀಸು ಜೊತೆಗೆ ಒಂದು ಲ್ಯಾಪ್ಟಾಪ್ ಇಲ್ಲದೆ ಇರೋಂಥ ಪರಿಸ್ಥಿತಿಯಲ್ಲಿ ನಾವು ಕಂದಾಯ ಇಲಾಖೆ ಇದೆ. ಮಾತೃ ಇಲಾಖೆ ಅಂತ ಹೇಳಿದರೂ ಕೂಡ ಯಾವುದೇ ಸೌಲಭ್ಯಗಳು ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗಿಲ್ಲ. ಇನ್ನೂ ಸಹ ನಾವು ಸೋರುವಂಥ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ಆ್ಯಪ್ಗಳನ್ನು ನಾವು ಹಳ್ಳಿಗೆ ಹೋಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ನಮ್ಮನ್ನು ಕಾಯ್ಕೊಂಡು ಕೂತ್ಕೊಂಡು ನಮಗೆ ಶಾಪ ಹಾಕೊಂಡು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಅಧಿಕಾರಿಗಳು ಸಿಗ್ತಾ ಇಲ್ಲ, ಈ ಕಾರಣ ಹೇಳ್ತಾ ಇದ್ದಾರೆ, ಹಳ್ಳಿಲಿದ್ದಾರೆ ಅಂತ. ಆದರೆ ನಮಗೆ ನಮ್ಮ ಕಚೇರಿಯಲ್ಲಿ ಇರ್ತಕ್ಕಂಥ ಟಾರ್ಗೆಟನ್ನು ರೀಚ್ ಮಾಡೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ರೈತರುಗಳಿಗೆ ಸಿಗೋದು ಆಮೇಲೆ. ನಮ್ಮ ಟಾರ್ಗೆಟನ್ನು ಡೈಲಿ ರಿವ್ಯೂ ಬೇಸಿಸನ್ನು ಅದನ್ನು ಮಾಡೋದಂತೆ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಹಲವು ಆಡಳಿತಾಧಿಕಾರಿಗಳು ನೋಟಿಸನ್ನು ತಗೊಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ 2010ರಿಂದ ಹಿಂದೆ ನಮಗೆ ಅನುಕಂಪದ ಆಧಾರದಲ್ಲಿ ಅರ್ಧ ಜನ ಗ್ರಾಮಾಡಳಿತಾಧಿಕಾರಿಗಳಿದ್ದಾರೆ, ಅರ್ಧ ಜನ ನಮಗೆ ಹೆಣ್ಣು ಮಕ್ಕಳ ಅಧಿಕಾರಿಗಳಿದ್ದಾರೆ. ಡೈಲಿ ಬೇಸಿಸಲ್ಲಿ ಒಂದು ಗೌರ್ನಮೆಂಟ್ ಜಾಗಗಳನ್ನು ಸರ್ವೆ ಮಾಡಿ ಮೊಬೈಲಲ್ಲಿ GPS ಮಾಡ್ಕೊಂಡು ಬರ್ತಕ್ಕಂಥದ್ದು ನಮಗೆ ಕಷ್ಟ ಆಗ್ತಾಯಿದೆ, ಸುರಕ್ಷತೆ ಇಲ್ಲ. ಆದ್ದರಿಂದ ನಮಗೆ ಒತ್ತಡವನ್ನು ನಿವಾರಣೆ ಮಾಡಿ ಅಂತ 3ನೇ ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ. ಅಂದರೆ ಸೌಲಭ್ಯಗಳನ್ನ, ಬೇಸಿಕ್ಸ್ ನೀಡ್ಸನ್ನು ಕೊಡಿ ಅಂತ 3ನೇ ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ. 4ನೇ ಬೇಡಿಕೆ ರೂಲ್ 16 ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಉತ್ತರ ಕರ್ನಾಟಕದ ಹಲವಾರು ಅಧಿಕಾರಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಅವರ ತಂದೆ ತಾಯಿಗಳನ್ನು ಮೀಟ್ ಮಾಡೋದಕ್ಕೆ ರಜಾ ದಿನಗಳಲ್ಲೂ ಸಹ ಅಲ್ಲಿಗೆ ಹೋಗ್ತಕ್ಕಂಥ ಅವಕಾಶ ಇಲ್ಲ. ರಜಾ ದಿನಗಳಲ್ಲೂ ಸಹ ಕೆಲಸ ಮಾಡಿ ಅಂತ ಆದೇಶಗಳು ನಮಗೆ ಬರ್ತಾ ಇದೆ. ಆ ಆದೇಶಗಳನ್ನು ತಡೆಯೊಡ್ಡಿ ಅವರಿಗೆ ಅಲ್ಲಿಗೆ ಆಯಾ ಜಿಲ್ಲೆಗಳಿಗೆ ಉದ್ಯೋಗವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಕೊಡಬೇಕು ಅಂತ 4ನೇ